ವಾಸ್ತು ಇದೆ, ಚಾಲೆಂಜಸ್ ಇಲ್ವಾ ನಮಗೆ, ಆರೋಗ್ಯ ಸರಿ ಇರಲ್ಲ, ನಾವು ಮನಸ್ಥಿತಿ ಚೆನ್ನಾಗಿ ಮಾಡ್ಕೊಂಡ್ರೆ ಆರೋಗ್ಯ ಚೆನ್ನಾಗುತ್ತೆ. ಹಾಗೆ ವಾಸ್ತುನೂ ಕೂಡ ಒಂದು ಮನಸ್ಥಿತಿ. ಕ್ರಾಸ್ ವೆಂಟಿಲೇಷನ್ ಇಲ್ಲ ಅಂತಂದರೆ ಎಕ್ಸಾಸ್ಟ್ ಇದ್ದರೆ ಒಳ್ಳೆಯದು. ಯಾವ ಕಡೆ ಬೇಕಾದ್ರೂ ಮುಖ ಮಾಡ್ಕೊಂಡು ಅಡುಗೆ ಮಾಡ್ಬೋದು, ಯಾವ ಕಡೆ ಬೇಕಾದ್ರೂ ತಿರ್ಕೋಬೋದು. ವಾಸ್ತು ಅನ್ನೋವಂಥದ್ದು ಡಿಸೈನ್ ಮಾಡಿದ್ದೆ ತುಂಬ ಪೂರ್ವದಲ್ಲಿ. ಆವಾಗ ಹೆಣ್ಣು ಮಕ್ಕಳಿಗೆ ಹೊರಗಡೆ ಹೋಗುವ ಕೆಲಸಗಳು ಕಡಿಮೆ ಇರ್ತಾ ಇತ್ತು. ಮೇಲ್ಗಡೆ ಎಲ್ಲಾದರೂ ಸೂರ್ಯನ ಬಿಸಿಲು ಇದು ಸಿಗೋಕ್ಕೆ ಜಾಗ ಇದೆಯಾ ಅಂತ ಕೇಳಿದೆ. ಇದೆ ಅಂತಂದ್ರೆ ಮೇಲ್ಗಡೆ ಒಂದು ರೂಮ್ ಇದೆ ಅಂತ ತಕ್ಷಣ ಒಂದು 2 ಅವರಲ್ಲಿ ಖಾಲಿ ಮಾಡಿಸಿದ್ರು, ಅವ್ರನ್ನ ಅಲ್ಲಿ ಮಲಗಿಸಿದ್ರು. ಅದಾದಮೇಲೆ 5 ವರ್ಷ ಬದುಕಿದ್ರು. ಚೆನ್ನಾಗಿರುವ ವಾಸ್ತು ಇದ್ದರೆ ಆ ವ್ಯಕ್ತಿಯ ಆಯಸ್ಸು ಜಾಸ್ತಿ. ನಮ್ಮ GSS ಮಾಧ್ಯಮದಲ್ಲಿ ಸಾಕಷ್ಟು ಸಬ್ಜೆಕ್ಟ್ಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಅದರ ಒಂದು ಡೆಪ್ತನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೇವೆ. ಅದರಲ್ಲಿ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಈ ಒಂದು ಸಬ್ಜೆಕ್ಟ್, ಇದನ್ನು ನೋಡಿ ತಿಳ್ಕೊಂಡು ಸಮಾಧಾನ ಪಟ್ಕೊಂಡವ್ರು ಒಂದಷ್ಟು ಜನ ಆದರೆ, ಅದರ ನಂತರ ಒಂದಷ್ಟು ಡೌಟ್ಸ್ ಬಂದು ಅವ್ರಿಗೂ ಒಂದಷ್ಟು ತೊಂದರೆಗಳಿದೆ ಅಂತ ಅನ್ನಿಸಿ ಅದರ ಮುಖವಾದ ಪ್ರಶ್ನೆಗಳನ್ನ ಕೇಳುವಂಥದ್ದು ಮತ್ತೊಂದು ಕಡೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಒಂದು ಸಣ್ಣ ಸಣ್ಣ ಕ್ವೇರೀಸ್ ಇದೆ, ನಮ್ಮ ಎಪಿಸೋಡ್ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ದೀರಿ, ಅದಕ್ಕೆ ಉತ್ತರಿಸೋ ಪ್ರಯತ್ನ ಮಾಡ್ತೀವಿ. ವೆಲ್ಕಮ್ ಟು GSS ಮಾಧ್ಯಮ. ಆ್ಯಂಡ್ ನನ್ನ ಜೊತೆಗೆ ಯೋಗಾತ್ಮ ಶ್ರೀಹರಿ ಅವರಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ. ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಸಬ್ಜೆಕ್ಟ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನಿಮ್ಮ ಅಪ್ರೋಚ್ ಇದೆಯಲ್ಲ, ಅದು ಎಷ್ಟೋ ಜನಕ್ಕೆ ಮನಸ್ಸಿಗೆ ಸಮಾಧಾನ ತಂದುಕೊಡ್ತಾರೆ. ಬಿಕಾಸ್ ದ ಅಪ್ರೋಚ್ ಇಸ್ ಡಿಫ್ರೆಂಟ್, ಕಾಸ್ಟ್ಲೆಸ್, ಟೆನ್ಷನ್ ಫ್ರೀ. ಹಾಗಾಗಿ ಒಂದು ಕಡೆ ಸಮಾಧಾನ ಒಂದಾದರೆ, ಇನ್ನೊಂದು ಕಡೆ ಅವರದ್ದೇ ಆದ ಒಂದಷ್ಟು ಸಮಸ್ಯೆಗಳೋ ಪ್ರಶ್ನೆಗಳೋ ಇದೆ, ಅದನ್ನು ಉತ್ತರಿಸೋ ಪ್ರಯತ್ನ ಮಾಡ್ಬೋದಾ ಅಂತ. ಫಸ್ಟ್ಲಿ ನಮಗೆ ಕಾಮೆಂಟ್ ಮಾಡಿದ್ದಾರೆ ಮಧುಸೂದನ್ ಅವರು, ವಾಸ್ತು ಮಾಹಿತಿಯ ವಿಡಿಯೋ ತುಂಬ ಚೆನ್ನಾಗಿದೆ, ಸೌತ್ ವೆಸ್ಟ್ ಕಾರ್ನರ್ನಲ್ಲಿ ಬಾವಿ ಇರುವ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೈಟ್ ಮತ್ತು ಬಿಲ್ಡಿಂಗ್ ಎರಡು ಬೇರೆ ಬೇರೆ ಬ್ಯಾಕಪ್ ಮಾಡ್ಕೊಳ್ಳೋಣ. ಸೈಟಲ್ಲಿ ಸೌತ್ ವೆಸ್ಟಲ್ಲಿ ಬಾವಿ ಇದ್ದರೆ, ಡಿಸ್ಟೆನ್ಸ್ ಫ್ರಮ್ ಬಿಲ್ಡಿಂಗ್ ಇದ್ದರೆ ತೊಂದರೆ ಏನಿಲ್ಲ. ಓಕೆ, ಅಷ್ಟು ಭಾಗವನ್ನು ತೆಗೆದಿಟ್ಟರೆ ಆಯಿತು. ಮೆಂಟಲಿ ಆ ಭಾಗಕ್ಕೆ ಅದನ್ನ ಬಾವಿಯನ್ನು ಉಪಯೋಗಿಸ್ಕೊಂಡ್ರೆ ಸಾಕು. ಬಿಲ್ಡಿಂಗಿನ ನಿಯರೆಸ್ಟ್ ಇದ್ದರೆ ವಾಟರ್ ಫ್ಲೋ ಆಗ್ಬೋದು, ಕೆಳಗಡೆ ಸೀಪೇಜ್ ಆಗ್ಬೋದು. ಆ ಸೀಪೇಜ್ ಬರದೇ ಇರುವ ಹಾಗೆ ಬಿಲ್ಡಿಂಗ್ ತುಂಬ ಹತ್ತಿರ ಇಲ್ಲದೆ ಇದ್ದರೆ ಆಯ್ತು. ಉದಾಹರಣೆಗೆ ಒಂದು 40-60 ಸೈಟ್ ಇದೆ, ಸೌತ್ ಮತ್ತು ವೆಸ್ಟ್ ರೋಡ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೌತ್ ವೆಸ್ಟ್ ಕಾರ್ನರಲ್ಲಿ ಬಾವಿ ಇದ್ದರೆ ಬಿಲ್ಡಿಂಗನ್ನು ಆ ಬಾವಿಯಿಂದ ಒಂದು 10 ಅಡಿ 15 ಅಡಿ ಬಿಟ್ಟು ಕಟ್ಟು. ಓಕೆ, ಎಲ್ಲವೂ ಮೈಂಡ್ ಸೆಟ್. ಸೈಟ್ ಮಾರೋ ಅವಶ್ಯಕತೆ ಇಲ್ಲ ಅದಕ್ಕೆ ಅಂತ. ಓಕೆ, ಮತ್ತೇನಪ್ಪ ಅಂತ ಇಲ್ಲ, ಅಪಶಕನ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಅದು ಏನಾಗ್ಬೋದು, ಬಾವಿ ಇದ್ದರೆ ಮೇಲೆ ಸಿಗ್ತಾ ಇದೆಯಾ ನೀರು, ಅಥವಾ ತುಂಬ ಆಳದಲ್ಲಿ ಸಿಗ್ತಾ ಇದೆಯಾ ಅಂತ. ನಮ್ಮ ಫೌಂಡೇಶನ್ ಎಷ್ಟಿರುತ್ತೆ, 4 ಅಡಿ 5 ಅಡಿ 6 ಅಡಿ ಫೌಂಡೇಶನ್ ಇರುತ್ತೆ. ಸಪೋಸ್ ನೀರು ಜಾಸ್ತಿ ಉಕ್ಕುತ್ತು ಅಂತಂದರೆ ಫೌಂಡೇಶನ್ ವೀಕ್ ಆಗುತ್ತೆ ಅನ್ನುವ ಒಂದು ಇರುತ್ತಷ್ಟೆ. ನಾನು ಕನ್ಸ್ಟ್ರಕ್ಷನ್ಸಲ್ಲೂ ಇರೋದ್ರಿಂದ ಇದು ಕರೆಕ್ಟ್. ಈಗ ನಮ್ಮ ಮನೆ, ನಾನು ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರುವ ಮನೆ, ನಮ್ಮ ಮನೇಲಿ ಎಲ್ಲಗದ್ರೂ ಕೂಡ 6 ಅಡಿಗೆ ನೀರು ಬರುತ್ತೆ. ಅದಕ್ಕೆ ನಾವು ಪೈಲ್ ಫೌಂಡೇಶನ್ ಅಂತ ಹಾಕ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಓಕೆ, ನೀರು ಇರೋವಾಗಲೇ ಬೇಕಾದಷ್ಟು ಕಡೆ ಈ ಥರ ಆಗತ್ತೆ. ಮತ್ತು ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂತಂದರೆ ಈ ಚಾಲೆಂಜಸ್ನ ಮೀರುವಷ್ಟು ಬೆಳೆದಿದೆ. ಎಕ್ಸಾಕ್ಟ್ಲಿ. ಒಳ್ಳೊಳ್ಳೆ ಆರ್ಕಿಟೆಕ್ಟ್ಸ್ ಇದ್ದಾರೆ, ಒಳ್ಳೆ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇದ್ದಾರೆ. ಅಫೋರ್ಡ್ ಮಾಡೋಕ್ಕಾದ್ರೆ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ವಾಸ್ತುವ್ರನ್ನೂ ಕನ್ಸಲ್ಟ್ ಮಾಡಿ, ವಾಸ್ತುವಿನ ಪ್ರಕಾರ ಅದು ಇರಬಾರದು ಅಂತ ಏನಾದರೂ ಇದ್ದರೆ ಹೌ ಟು ಓವರ್ಕಮ್ ಅಂತ ಅವ್ರನ್ನೇ ಕೇಳಿ. ಮೊದಲನೇದು ಸೈಟ್ ನಮ್ಮದು, ಖರ್ಚು, ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ, ಕನ್ಸ್ಟ್ರಕ್ಷನ್ ಮಾಡಬೇಕು. ಮಾಡುವಾಗ ಕೆಲವು ಚಾಲೆಂಜಸ್ ಬರುತ್ತೆ. ಸೊ ಹಾಗಾಗಿ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ. ಸೌತ್ ವೆಸ್ಟಲ್ಲಾದರೂ ಇರಲಿ, ನಾರ್ತ್ ಈಸ್ಟಲ್ಲಾದರೂ ಇರಲಿ, ಬಾವಿ ಎಲ್ಲಿದೆ ಅಲ್ಲಿಂದ ಸ್ವಲ್ಪ ಡಿಸ್ಟೆನ್ಸಿಂದ ಕಟ್ಟಿದ್ರೆ ಸಾಕು. ಫೈನ್, ಫ್ಯಾಂಟಾಸ್ಟಿಕ್. ಅವರ ಟೆನ್ಷನ್ ಐ ಥಿಂಕ್ ರಿಲೀಫ್ ಆಗಿರುತ್ತೆ ಅಂದ್ಕೊಳ್ತೀನಿ. ಇನ್ನು ಜ್ಯೋತಿಶ್ರೀ ಅವರು ಕಾಮೆಂಟ್ ಮಾಡಿದ್ದಾರೆ, ನಾವಿರೋದು ರೆಂಟೆಡ್ ಹೌಸ್, ಸೌತ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇದೆ. ನಮ್ಮ ಮನೆಯ ಬಾತ್ರೂಮ್ ಅಥವಾ ಟಾಯ್ಲೆಟ್ ಏನಿದೆ ಅದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇದೆ. ತುಂಬ ಜನ ಬೇಡ ಖಾಲಿ ಮಾಡಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಸಡನ್ ಆಗಿ ಖಾಲಿ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ದಯವಿಟ್ಟು ನಿಮ್ಮ ಸಜೆಷನ್ ಕೊಡಿ ಅಂತ ಕೇಳ್ತಾರೆ. ಇನ್ನೊಂದ್ಸಲ, ಮನೆ ಇರೋದು ರೆಂಟೆಡ್ ಹೌಸು, ಸೌತ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್
ಮೇನ್ ಡೋರ್ ಇದೆ. ಹ್ಮ್. ಮನೆ ಬಾತ್ರೂಮ್ ಟಾಯ್ಲೆಟ್ ಏನಿದೆ ಅದು ನಾರ್ತ್ ಈಸ್ಟ್ ಕಾರ್ನರಲ್ಲಿದೆ. ಸೊ ತುಂಬ ಜನ ಬೇಡ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಬ್ಯೂಟಿಫುಲ್. ಹ್ಮ್. ನಮ್ಮ ಮನೆ ಬೆಂಗಳೂರ್ದು ಹಾಗೆ ಇತ್ತು. ಓ. ಆಮೇಲೆ ಬದುಕಿದ್ದೀವಿ. ಬಾತ್ರೂಮ್ ಮತ್ತೆ ಟಾಯ್ಲೆಟ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇದ್ದದ್ದು. ಹ್ಮ್. ಸೊ ಹಾಗಾಗಿ ನಾವು ಅಲ್ಲಿ ಬದುಕಿದ್ದೀವಿ. ಆ ಮನೆಯಲ್ಲಿ ನನಗೆ, ನಾನು ಲಾಸ್ಟ್ ಎಪಿಸೋಡ್ಸಲ್ಲೂ ಮಾಡಿದ್ದೀನಿ, ನನ್ನ ಮನೆ ನನಗೆ ತುಂಬ ಚೆನ್ನಾಗಿತ್ತು. ಸೊ ಕಾರಣಾಂತರಗಳಿಂದ ನಮ್ಮ ತಂದೆ ಹುಬ್ಳಿಗೆ ಶಿಫ್ಟ್ ಆಗಬೇಕಾಯ್ತು, ಟ್ರಾನ್ಸ್ಫರ್ ಆಗಿ. ನಂಗೆ ಆ ಮನೆ ಚಿಕ್ಕದಾಯಿತು. ಆ ಮನೆ ಮಾರದೆ ಬೇರೆ ಮನೆಗೆ ಹೋದೆ ಅಷ್ಟೆ. ಹ್ಮ್. ಆ ಮನೆ ಬೇಜಾರಾಗಿ ಆ ಮನೆ ವಾಸ್ತು ತೊಂದರೆ ಇಲ್ಲ ಅಂತಲ್ಲ. ಸೊ ನಾರ್ತ್ ಈಸ್ಟ್ ಇದ್ದರೆ ತೊಂದರೆ ಏನಿಲ್ಲ. ಹ್ಮ್. ಮೊದಲನೇದು ಮನಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ. ನಾನು ಎಲ್ಲರಿಗೂ ಹೇಳೋದು ಒಂದೇ ಒಂದು, ವಾಸ್ತು ಇದೆ, ಚಾಲೆಂಜಸ್ ಇಲ್ವ ನಮಗೆ, ಆರೋಗ್ಯ ಸರಿಗಿರಲ್ಲ, ನಾವು ಮನಸ್ಥಿತಿ ಚೆನ್ನಾಗಿ ಮಾಡ್ಕೊಂಡ್ರೆ ಆರೋಗ್ಯ ಚೆನ್ನಾಗತ್ತೆ. ಹಾಗೆ ವಾಸ್ತುನೂ ಕೂಡ ಒಂದು ಮನಸ್ಥಿತಿ, ಆರೋಗ್ಯದ ಮನಸ್ಥಿತಿ ತಂದ್ಕೊಳ್ಳಿ. ಇದೆ ಮೈನರ್ ಚೇಂಜಸ್ ತುಂಬ ಕಡಿಮೆ ಖರ್ಚಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡ್ಕೊಳ್ಳಿ. ಆರ್ಕಿಟೆಕ್ಟ್ನ ಕೇಳಿ, ಯಾರನ್ನಾದ್ರೂ ಒಬ್ರು ಗೊತ್ತಿರೋ ಕಾಂಟ್ರಾಕ್ಟರ್ನ ಕೇಳಿ, ಕಡಿಮೆ ಖರ್ಚಲ್ಲಿ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಜಾಗ ಇದೆಯಾ ನೋಡಿ. ಇದ್ದರೆ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಮತ್ತು ಬಾಡಿಗೆ ಮನೆಯಲ್ಲಿ ಹಾಗೆ ಬಾಡಿಗೆ ಮನೆ ಆದ್ದರಿಂದ ನಮ್ಮ ಇಷ್ಟದಂಗೆ ಸಿಗಲ್ಲ. ಕರೆಕ್ಟ್. ದೇವರ ಮೇಲೆ ಭಾರ ಹಾಕಿ, ದೇವರನ್ನ ನಂಬಿ, ಒಳ್ಳೆ ಭಾವನೆಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ಇರುವ ಜಾಗವನ್ನು ನೀಟಾಗಿಡಿ. ಓಕೆ. ಅದು ವಾಶ್ರೂಮ್ ಆಗಿರ್ಬೋದು, ಈಸ್ಟ್ ಫೇಸಿಂಗ್ ಡೋರ್ ಇರ್ಬೋದು, ಸೌತ್ ಫೇಸಿಂಗ್ ಸೈಟ್ ಇರ್ಬೋದು, ನಮಗೆ ತೊಂದರೆ ಇಲ್ಲ. ಓಕೆ, ಇದು ಕ್ಲಿಯರ್. ನೆಕ್ಸ್ಟು ಲಲಿತಾ ಅವರು ಕಾಮೆಂಟ್ ಮಾಡಿದ್ದಾರೆ, ಯಾವುದೇ ಮನೆಗೆ ಹೋಗ್ಲಿ 5-6 ವರ್ಷ ಅಷ್ಟೇ, ಅದಾದ್ಮೇಲೆ ಮನೆ ಬಿಡೋ ಪರಿಸ್ಥಿತಿ ಬರುತ್ತೆ, ಯಾಕೆ ಹೀಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಹೊಸ ಮನೆ ಸಿಕ್ಕಿರ್ಬೋದು, ಇನ್ನೊಂದು ಚೂರು ಎಕ್ಸ್ಟ್ರಾ ಬಾಡಿಗೆ ಸಿಕ್ಕಿರ್ಬೋದು, ಅಥವಾ EMI ಕಟ್ಟುವ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ 5 ವರ್ಷಕ್ಕೆ 6 ವರ್ಷಕ್ಕೆ ಚೇಂಜ್ ಮಾಡ್ತೀನಿ ಅನ್ನುವ ಮನಸ್ಥಿತಿ ಬಂದಿರ್ಬೋದು. ಈಗ ನಮ್ಮದೇ ಮನೆಗಳಲ್ಲಿ ನಾವು ಬಾಡಿಗೆ ಕಟ್ಟದೆ ನಾವು ಸಾಲ ತಗೊಂಡು ಕಟ್ಟಿದ್ರೆ 5 ವರ್ಷಕ್ಕೆ ಚೇಂಜ್ ಮಾಡ್ತೀವ? ಇಲ್ಲ. ಇಲ್ಲ. ಹಾಗೇನೆ ಇದು ಆಪ್ಷನ್ ಇದೆ ಅಂತ ಮಾಡ್ತೀವಿ. ಆಪ್ಷನ್ ಇದೆ, ಹಾಗಾಗಿ ಮಾಡ್ತೀವಿ. ಚೆನ್ನಾಗಿದ್ರೆ ಅಂದ್ರೆ ಆ ಮನೆ, ಈಗಿರುವ ಮನೆ ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ. ಅಕ್ಕಪಕ್ಕದವರು ಸೆಟ್ ಆಗಿರ್ತಾರೆ, ಮನೆ ಸೆಟ್ ಆಗಿರುತ್ತೆ, ಮನೆಯ ನ್ಯೂನತೆಗಳು ಗೊತ್ತಿರುತ್ತೆ, ಪಾಸಿಟಿವ್ಸ್ ಗೊತ್ತಿರುತ್ತೆ, ನೆಗೆಟಿವ್ಸ್ ಗೊತ್ತಿರುತ್ತೆ, ಚಾಲೆಂಜಸ್ ಗೊತ್ತಿರುತ್ತೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡೋದು ಒಳ್ಳೇದು. ಓಕೆ. ಸಪೋಸ್ ಅದಕ್ಕಿಂತ ಒಳ್ಳೆ ಆಪ್ಷನ್ ಸಿಕ್ತು ಅಂತಂದ್ರೆ ಒಳ್ಳೆ ಆಪ್ಷನ್ಗೆ ಹೋಗಿ ಅಷ್ಟೇ. ಈಗ ಇಲ್ಲಿ ಒಂದು 10,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರೆ, ಎಲ್ಲ ಒಂದು 15,000 ರೂಪಾಯಿ ಇನ್ನೂ ಒಳ್ಳೆ ಮನೆ ಸಿಕ್ಕಿದ್ರೆ ಹೋಗಿ. ಚೇಂಜ್ ಇಸ್ ಡೆಫಿನೆಟ್. ನಾನು ಹೀಗೆ ಎಲ್ಲ ಯೋಚನೆ ಮಾಡೋದು. 5 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡಿದ್ರು, ನಾನು ಇನ್ನೊಂದು 20 ವರ್ಷ 25 ವರ್ಷ ಇರ್ತೀನಿ ಅಂದ್ರೆ 5 ಮನೆ ಚೇಂಜ್ ಮಾಡಿದ್ರೆ ಸಾಕು. ಆಗೋಯ್ತು. ಒಳ್ಳೊಳ್ಳೆ ಬೇರೆ ಬೇರೆ ಮನೆಗಳಲ್ಲಿ ಇರ್ಬೋದು. ಲಾಸ್ಟ್ ಟೈಮ್ ಬಾಡಿಗೆ ಮನೆ ಬಗ್ಗೆ ಮಾಡಿದ್ದೀವಿ. ಕರೆಕ್ಟ್. ಬಾಡಿಗೆ ಮನೆ ಈಸ್ ಎ ನ್ಯಾಚುರಲ್ ಅಡ್ವಾಂಟೇಜ್ ಫಾರ್ ದಿ ಟೆನೆಂಟ್. ನ್ಯಾಚುರಲ್ ಅಡ್ವಾಂಟೇಜ್ ಏನಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇಲ್ಲ, ಎಲ್ಲ ಅನುಕೂಲಗಳು ಇರುತ್ತೆ. ಯಾವಾಗ ಬೇಕಾದ್ರೂ ಶಿಫ್ಟ್ ಮಾಡ್ಕೊಳ್ಳುವಂತಹ ಪ್ರಾವಿಷನ್ ಇರುತ್ತೆ. ಶಿಫ್ಟ್ ಮಾಡಿ ಚೆನ್ನಾಗಾದ್ರೆ ಫ್ಯಾಂಟಾಸ್ಟಿಕ್. ಎಕ್ಸಾಕ್ಟ್. ಎರಡು ಕೂಡ ಮನಸ್ಥಿತಿನೇ. ಫ್ಯಾಂಟಾಸ್ಟಿಕ್. ಸರಿ, ನೆಕ್ಸ್ಟ್ ನೋಡೋಣ. ರಶ್ಮಿಕಾ ಅನ್ನೋರು ಕಾಮೆಂಟ್ ಮಾಡಿದ್ದಾರೆ, ಪಶ್ಚಿಮಕ್ಕೆ ಮುಖ ಮಾಡಿ ಅಡಿಗೆ ಮಾಡಬಹುದಾ, ಬಾಡಿಗೆ ಮನೇಲಿರೋದಂತೆ, ಪೂರ್ವದ ಬಾಗಿಲು ನಮ್ಮ ಮನೆ ಇರೋದು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ಬೋದು. ಎಕ್ಸಾಸ್ಟ್ ಪ್ರಾವಿಷನ್ ಇಟ್ಕೊಂಡಿರ್ಬೇಕು. ಅಡಿಗೆ ಮನೆಯಲ್ಲಿ ಕ್ರಾಸ್ ವೆಂಟಿಲೇಷನ್ ಇದ್ರೆ ಒಳ್ಳೆ. ಕ್ರಾಸ್ ವೆಂಟಿಲೇಷನ್ ಇಲ್ಲ ಅಂತಂದ್ರೆ ಎಕ್ಸಾಸ್ಟ್ ಇದ್ರೆ ಒಳ್ಳೆ. ಯಾವ ಕಡೆ ಬೇಕಾದ್ರೂ ಮುಖ ಮಾಡ್ಕೊಂಡು ಅಡಿಗೆ ಮಾಡ್ಬೋದು, ಯಾವ ಕಡೆ ಬೇಕಾದ್ರೂ ತಿರ್ಕೋಬೋದು. ನಮಗೆ ಅಡಿಗೆ ಮನೆಯಿಂದ ಆಗುವ ತೊಂದರೆಗಳೇನಂತಂದ್ರೆ, ಸ್ಟವ್ ಹಚ್ತೀವಿ, ಒಂದು ಶಬ್ದ, ಕುಕ್ಕರು ಮತ್ತೆ ಅಡಿಗೆ ಪದಾರ್ಥಗಳ ಶಬ್ದ, ಎತ್ತಿಡುವ ಶಬ್ದ, ತೊಳೆಯುವ ಶಬ್ದ, ಇದೆಲ್ಲ ಬರುತ್ತೆ. ಎರಡನೇದು ಅಲ್ಲಿಂದ ಬರುವಂತಹ ಆ ಹೊಗೆ. ಈಗೆಲ್ಲ ಹೊಗೆಗಳು ಕಡಿಮೆ ಆಗಿದೆ, ಎಲ್ಲ ಎಲೆಕ್ಟ್ರಿಕ್ ಬಳಸ್ತಾ ಇದ್ದೀವಿ, ಹಾಗಾಗಿ ಅದರ ಆ ಚಾಲೆಂಜಸ್ ತುಂಬ ಕಡಿಮೆ. ಆದರೆ ಈಗ ಫ್ರೈ ಮಾಡ್ತೀವಿ, ಆ ಫ್ರೈ ಮಾಡಿದಾಗ ಎಕ್ಸಾಸ್ಟ್ ಇದ್ರೆ ಒಳ್ಳೆಯದು. ಒಂದು ಇಮ್ಮಿಡಿಯೇಟ್ ಚಿಮ್ನಿ ಇದ್ರೆ ಒಳ್ಳೇದು, ಅಥವಾ ಎಕ್ಸಾಸ್ಟ್ ಇದ್ರೆ ಒಳ್ಳೇದು. ಇದು ಎರಡೂ ಇದ್ರೆ ಯಾವ ಕಡೆ ಬೇಕಾದ್ರೂ ಮಾಡ್ಬೋದು. ಇಲ್ಲದೆ ಇದ್ರೆ ಕ್ರಾಸ್ ವೆಂಟಿಲೇಷನ್ ಎಲ್ಲಿ ಸಿಗುತ್ತೆ? ಇವಾಗ ಅಡಿಗೆ ಮನೆಯಲ್ಲಿ ಒಂದು ಬಾಗಿಲು ಇನ್ನೊಂದು ಬಾಗಿಲು, ಆ 2 ಕಿಟಕಿಗಳಿದ್ರೆ ಅಥವಾ ಒಂದು ಬಾಗಿಲಿದ್ರೆ ಗಾಳಿ ಬಂದು ಹೋಗೋ ಹಾಗಿದ್ರೆ ಅಲ್ಲಿ ನಮ್ಮ ಫ್ರೈ ಮಾಡುವ ಹೊಗೆ ಎಲ್ಲ ಇದೆಯಲ್ಲ, ಹೊಗೆ ಗಾಳಿ ಎಲ್ಲ ಇದೆಯಲ್ಲ, ಅಲ್ಲಿ ಸ್ಟೇಷನ್ ಆಗಬಾರ್ದು, ಅಲ್ಲೇ ಸ್ಟಾಗ್ನೆಂಟ್ ಆಗಬಾರ್ದು. ಸ್ಟಾಗ್ನೆಂಟ್ ಆದ್ರೆ ಅಂಟ್ಕೊಳ್ಳುತ್ತೆ. ಈ ಗೋಡೆಗೆ ನೀವು ಚಿಮ್ನಿ ಅಂಟ್ಕೊಂಡಿರೋದೆಲ್ಲ ನೋಡಿರ್ತೀರಿ. ಹಾಗೆ ನಮ್ಮ ಮೈ ಒಳಗಡೆನೂ ಉಸಿರಾಟಕ್ಕೆ ಅಂಟ್ಕೊಳ್ತಾ ಬರುತ್ತೆ, ಲಂಗ್ಸ್ ಅಲ್ಲಿ ಅಂಟ್ಕೊಳ್ಳುತ್ತೆ, ಉಸಿರಾಟದ ಆ ಪ್ರೋಸೆಸ್ ಅಲ್ಲೇ ಅಂಟ್ಕೊಳ್ಳುತ್ತೆ. ಅದು ಯಾವಾಗ ಅಂತಂದ್ರೆ ಎಕ್ಸಾಸ್ಟ್ ಇಲ್ಲದೆ ಇದ್ದಾಗ, ಅಂದ್ರೆ ಹೊಗೆ ಬಂದ ಗಾಳಿ
ಕುಕ್ ಮಾಡಿದ ಗಾಳಿ ಹೋಗದೆ ಇದ್ದಾಗ. ಓಕೆ ಹಾಗಾಗಿ ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಮಾಡ್ಬೋದು. ಒನ್ಸ್ ಅಗೇನ್ ನಾನು ಹೇಳಿದ್ದೀನಿ, ಕನ್ವೀನಿಯನ್ಸಸ್ ಇನ್ಕನ್ವೀನಿಯನ್ಸಸ್ ಅಂತ ನೋಡಿ. ಓಕೆ ಯಾರಿಗೆ ಕನ್ವೀನಿಯನ್ಸ್ ಅನ್ಸುತ್ತೆ ಅವ್ರಿಗೆ ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್, ಸೌತ್ ಫೇಸಿಂಗ್ ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಇಟ್ಕೋಬೋದು. ಓಕೆ ಪದಾರ್ಥಗಳು ಇಡೋದಕ್ಕೆ ಕನ್ವೀನಿಯನ್ಸ್ ಇರಬೇಕು. ಅಡುಗೆ ಮನೆಯಲ್ಲಿ ವಾಪಸ್ ತೊಳೆಯೋದಕ್ಕೆ ಕನ್ವೀನಿಯನ್ಸ್ ಇರಬೇಕು, ನಿಜ, ಎತ್ಕೊಳ್ಳೋಕ್ಕೆ ಇಡೋಕ್ಕೆ ಕನ್ವೀನಿಯನ್ಸ್ ಇರಬೇಕು, ಓಡಾಡೋಕ್ಕೆ ಕನ್ವೀನಿಯನ್ಸ್ ಇರಬೇಕು. ಅದು ಬ್ಯೂಟಿಫುಲ್ ವಾಸ್ತು. ಇವ್ರ ಪ್ರಶ್ನೆ ಕೇಳಿದ್ಮೇಲೆ ನನಗೆ ಪರ್ಸನಲಿ ಅನ್ನಿಸ್ತಾ ಇರೋದು, ಈ ವಾಸ್ತುನಲ್ಲಿ ಈ ಥರನೂ ಇದೆಯಾ, ಅಡುಗೆ ಮಾಡುವಾಗ ಈ ಮುಖವಾಗೇ ನಿಂತು ಮಾಡಬೇಕು ಅನ್ನೋಂಥದ್ದು. ಇಫ್ ಎಟ್ ಆಲ್ ಇದೇ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಳ್ಳೋದ್ರ ಅಡ್ವಾಂಟೇಜ್ ಏನು? ಹಿಂದಿನ ಕಾಲದಲ್ಲಿ ಹ್ಮ್. ಇದೆಲ್ಲ ನಾವು ವಾಸ್ತು ಅನ್ನೋಂಥದ್ದು ಡಿಸೈನ್ ಮಾಡಿದ್ದೆ ತುಂಬ ಪೂರ್ವದಲ್ಲಿ. ಹ್ಮ್. ಅವಾಗ ಹೆಣ್ಣು ಮಕ್ಕಳಿಗೆ ಹೊರಗಡೆ ಹೋಗುವ ಕೆಲಸಗಳು ಕಡಿಮೆ ಇರ್ತಾ ಇತ್ತು. ಕನೆಕ್ಟ್. ಅವ್ರಿಗೇನಂದ್ರೆ ಸನ್ಲೈಟ್ ಬೇಕಾಗ್ತಾ ಇತ್ತು. ಹ್ಮ್. ಪೂರ್ವಕ್ಕೆ ಅಡಿಗೆ ಮನೆ ಇಟ್ಟಾಗ ಅಂದರೆ ಅಗ್ನಿಮೂಲೆಯಲ್ಲಿ ಸನ್ಲೈಟ್ ಇದ್ದಾಗ, ಕಿಟಿಕಿಗಳು ತೆಗೆದಿದ್ದಾಗ ಸೂರ್ಯನ ಬಿಸಿಲು ಅವ್ರ ಮೈ ಮೇಲೆ ಬೀಳೋದು. ಅಟ್ಲೀಸ್ಟ್ ಅಷ್ಟು ಬಿಸಿಲು ಬೀಳಲಿ ಅಂತ ಅಗ್ನಿಮೂಲೆನಲ್ಲಿ ಇಡ್ತಾ ಇದ್ರು. ಸೂರ್ಯನ ಬಿಸಿಲು ಬೀಳ್ತಾ ಇತ್ತು, ನ್ಯಾಚುರಲ್ ಅವ್ರಿಗೆ ಒಂದು ಎನರ್ಜಿ ಸಿಗ್ತಾ ಇತ್ತು. ರೈಟ್ ರೈಟ್. ಇವತ್ತವೆಲ್ಲ ಏನಿಲ್ಲ. ಯಾವುದೇ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಇರಲ್ಲ, 99% ಇರಲ್ಲ, ಹೊರಗಡೆ ಸುತ್ತಾಡ್ತಾರೆ. ಅವ್ರಿಗೆ ಎಲ್ಲಿ ಬೇಕಾದ್ರೂ ಬಿಸಿಲು ಸಿಗುತ್ತೆ, ಎಷ್ಟೊತ್ತಿಗೆ ಬೇಕಾದ್ರೂ ಸಿಗುತ್ತೆ. ಸರಿ, ಸೊ ದಿಸ್ ಇಸ್ ದ ಲಾಜಿಕ್. ಎಸ್, ಫೈನ್ ಸರ್. ಇನ್ನು ಮುಂದಿನ ಪ್ರಶ್ನೆ, ರೂಪಾ ಪ್ರಸಾದ್ ಅವರು ಮನೆ ಮುಂದೆ ಅರಳಿ ಮರ ಇದ್ರೆ ಒಳ್ಳೇದಾ ಇಲ್ಲ ಕೆಟ್ಟದಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಮರ ತುಂಬ ದೊಡ್ಡದಾಗುತ್ತೆ, ಹ್ಮ್. ಬೇರುಗಳು ಆಳಕ್ಕೆ ಹೋಗುತ್ತೆ. ಹ್ಮ್. ಬಾಡಿಗೆ ಮನೆಯಲ್ಲಿದ್ದರೆ ಎಲ್ಲಿವರೆಗೆ ಆ ಮನೆಗೆ ಏನೂ ತೊಂದರೆ ಇಲ್ಲ, ಡ್ಯಾಮೇಜ್ ಆಗಲ್ಲ. ಬೇರುಗಳು ಒಳಕ್ಕೆ ಹೋಗಿ ಆ ಫೌಂಡೇಶನ್ಸ್ ಅಲ್ಲಾಡೋದು, ಗೋಡೆಗಳು ಬಿರುಕು ಬಿಟ್ಕೊಳ್ಳೋದು ಇರಲ್ಲ, ಅಲ್ಲಿವರೆಗೂ ಬಾಡಿಗೆ ಮನೆಯಲ್ಲಿ ಇರ್ಬೋದು. ಹ್ಮ್. ತುಂಬ ದೂರದಲ್ಲಿದ್ದರೆ ತೊಂದರೆ ಇಲ್ಲ. ಈ ದೊಡ್ಡ ದೊಡ್ಡ ಆಲ, ಅರಳಿ ಎಲ್ಲ ಏನಂದರೆ ಅದರ ಬೇರು 30, 40, 50 ಅಡಿ ಒಳಕ್ಕೆ ಹೋಗುತ್ತೆ, ಆಳಕ್ಕೂ ಹೋಗುತ್ತೆ, ದೂರಕ್ಕೂ ಹೋಗುತ್ತೆ. ಓಕೆ. ಸೊ ಎಲ್ಲೆಲ್ಲಿ ಬೇರು ಹೋಗುತ್ತೆ ಅಲ್ಲೆಲ್ಲ ಆ ಫೌಂಡೇಶನ್ಗಳು ಡಿಸ್ಟರ್ಬ್ ಆಗುತ್ತೆ. ಹ್ಮ್. ಈಗ ನಮ್ಮ ಫೌಂಡೇಶನ್ಸ್ ಎಲ್ಲ ಇರೋದು 5 ಅಡಿಗೆ. ಹ್ಮ್. ಕೆಲವು ಆಲದ ಮರದ ಬೇರುಗಳು ಸುಮಾರು ಒಂದು 20 ಅಡಿ ಒಳಗೆ ಹೋಗಿದೆ ಅಂತ ಅನ್ಕೋಣ, ಅಲ್ಲಿಂದ ಸ್ಪ್ರೆಡ್ ಆಗಿದೆ ಅಂತ ಅನ್ಕೋಣ, ಅವಾಗ ಡಿಸ್ಟರ್ಬ್ ಆಗಲ್ಲ. ಅದು ಆಳದಲ್ಲಿ ಬೇರೆ ಹೊರ್ತಾ ಹೋಗುತ್ತೆ, ಅದರ ಜಾಗ ಮಾಡ್ಕೊಳ್ಳುತ್ತೆ. ಈಗ ನಾವು ರಸ್ತೆಗಳಲ್ಲಿ ಹೋಗುವಾಗ ಆ ಬೇರುಗಳ ಕೆಲವು ಕಡೆ ಮೇಲ್ಗಡೆನೆ ಕಾಣುತ್ತೆ. ಎಲ್ಲೆಲ್ಲಿ ಅದಕ್ಕೆ ಪೇವರ್ಸ್ ಹಾಕಿರ್ತಾರೆ, ಅಂದ್ರೆ ಈ ಫುಟ್ಪಾತ್ ಅಲ್ಲಿ ಇರುತ್ತೆ, ಆ ಫುಟ್ಪಾತಿನ ಈ ಕಲ್ಲುಗಳೆಲ್ಲ ಬಿಟ್ಕೊಂಡಿರುತ್ತೆ. ಕರೆಕ್ಟ್, ಅಬ್ಸರ್ವ್ ಮಾಡಿ. ಸೇಮ್ ಟೈಪ್ ಇಲ್ಲೂ ಆಗ ಬೇರುಗಳು ತುಂಬಾ ಆಳದಲ್ಲಿದ್ರೆ, ಅರಳಿ ಮರ, ಆಲದ ಮರ ಯಾವುದೇ ಇದ್ರೂ ಕೂಡ ತೊಂದರೆ ಇಲ್ಲ. ಅದು ನೋಡ್ಕೋಬೇಕು ಅವರು. ಮೇಲ್ಗಡೆನೆ ಇದೆ, ಫೌಂಡೇಶನ್ಗೆ ಡಿಸ್ಟರ್ಬ್ ಆಗತ್ತೆ, ಅವಾಗ ಅವ್ರು ಶಿಫ್ಟ್ ಆಗೋದು ಒಳ್ಳೆ ಅನುಕೂಲ ನೋಡ್ಕೊಂಡು ಮಾಡ್ಬೋದು. ಬಾಡಿಗೆ ಮನೇಲಿ ಇದ್ರೆ ಅವ್ರಿಗೆ ಶಿಫ್ಟಿಂಗ್ ಆಪ್ಷನ್ಸ್ ತುಂಬಾ ಈಸಿ. ಸ್ವಂತದ ಮನೇಲಿದ್ರೆ ಯೋಚನೆ ಮಾಡಿ ಶಿಫ್ಟ್ ಆಗುತ್ತೆ. ಓಕೆ, ಸರಿ. ಇಫ್ ಇಟ್ ಆಲ್ ಓನರ್ಗೆ ಈ ಪ್ರಾಬ್ಲಮ್ ಇತ್ತು, ಮನೆ ಕಟ್ಟಿದವರಿಗೆ ಪ್ರಾಬ್ಲಮ್ ಆಯಿತು ಅಂದರೆ, ಅಥವಾ ಇನ್ನೂ ಕಟ್ಟಬೇಕು ಅಂದ್ಕೊಂಡಿದ್ದಾರೆ ಬಟ್ ಕಟ್ಟುವಾಗ ಅರಳಿ ಮರ ಚಿಕ್ಕದಿತ್ತು, ಕಟ್ಟದ್ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅದು ದೊಡ್ಡದಾಗಿ ಪ್ರಾಬ್ಲಮ್ ಆಯಿತು, ಅಲ್ಲಿ 2 ಥರ ಅದು ಬರುತ್ತೆ. ಒಂದು ಬೇರೆದು ಬರುತ್ತೆ, ಎರಡನೇದಾದ್ರೆ ಎಲೆಗಳು ಬೆಳಿತಾನೆ ಇರುತ್ತೆ, ಕಸ ಆಗುತ್ತೆ, ಉಳಿಸ್ತಾನೆ ಇರಬೇಕು. ಸೈಟ್ ತಗೊಂಡು ಆಗಿದೆ, ಇವಾಗ ಒಂದು 20 ವರ್ಷದ ಮುಂಚೆ ಸೈಟ್ ತಗೊಂಡಿದ್ರೆ, ಈ ಸೈಟ್ ತಗೊಳಕ್ ಮುಂಚೆ ಅರಳಿ ಮರ ಇತ್ತಾ ಅಂತ ಮುಂಚೆನೇ ಇದ್ರೆ ಇವ್ರು ತಗೊಂಡಿರೋ ಆಪ್ಷನ್ಸೇ ತಪ್ಪಾಗ್ಬೋದು. ಇಲ್ಲಪ್ಪ, ಈಗ ತಗೊಂಡಾಗೋಗಿದೆ, ಮನೆ ಕಟ್ಟಿ ಆಗೋಗಿದೆ, ಸ್ವಂತದ್ದು, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಬೇಕಾದಷ್ಟು ನೆಟ್ಸ್ ಬರುತ್ತೆ. ಕೆಳಗಡೆದಾದ್ರೆ ಫೌಂಡೇಶನ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಕೋಬಹುದು, ಅಥವಾ ಅದಕ್ಕೆ ಸಪೋರ್ಟಿವ್ ಫೌಂಡೇಶನ್ಸ್ ಕೊಡ್ಬೋದು. ಅಥವಾ ಮೇಲಿಂದ ಎಲೆಗಳು ಬೀಳ್ತಾ ಇದೆ ಅಂದ್ರೆ ನೆಟ್ಗಳು ಹಾಕಿ ಇಟ್ಕೋಬಹುದು. ಎಲೆಗಳು ಬೀಳದೇ ಇರೋ ಹಾಗೆ, ಗಲೀಜು ಬೀಳದೇ ಇರೋ ಹಾಗೆ ಮಾಡಿಟ್ಕೋಬಹುದು. ಫೈನ್ ಸರ್. ಇನ್ನೊಬ್ರು ಜಯದೇವ್ ಕೋಟಿ ಅನ್ನೋರು ನಮಗೆ ಕಾಮೆಂಟ್ ಮಾಡಿದ್ದಾರೆ, ವಾಸ್ತುಗೆ ಹಾಗೆ ಸಾವಿಗೆ ಸಂಬಂಧವಿದೆಯಾ ಅಂತ ಕೇಳ್ತಾ ಇದ್ದಾರೆ. ಜೀವನಕ್ಕೆ ಸಾವಿಗೆ ಸಂಬಂಧ ಇದೆ, ಜೀವನಕ್ಕೆ ವಾಸ್ತು ಸಂಬಂಧ ಇದೆ, ವಾಸ್ತುಗೆ ಸಾವಿಗೆ ಸಂಬಂಧ ಇದೆ. ಇಷ್ಟೇ ಸಿಂಪಲ್. ಹುಟ್ಟಿದ ಪ್ರತಿ ವ್ಯಕ್ತಿ, ಪ್ರತಿ ಜೀವಿ ಸಾಯಲೇಬೇಕು. ನಿಜ. ವಾಸ್ತು ಚೆನ್ನಾಗಿದೆ ಅಂತ ಅನ್ಕೊಂಡು, ಚೆನ್ನಾಗಿರುವ ವಾಸ್ತು ಇದ್ರೆ ಆ ವ್ಯಕ್ತಿಯ ಆಯಸ್ಸು ಜಾಸ್ತಿ. ಇಲ್ಲಿ ನನ್ನ ವಾಸ್ತು ಅಂದ್ರೆ ಅಪ್ರೋಪ್ರಿಯೇಟ್ ಸನ್ಲೈಟ್, ಅಪ್ರೋಪ್ರಿಯೇಟ್ ಏರ್, ಅಪ್ರೋಪ್ರಿಯೇಟ್ ಸೂಟೇಬಲ್ ತೇವಾಂಶ. ಮನೆ ಒಳಗಡೆ ಡ್ರೈನೆಸ್ ತುಂಬಾ ಇರಬಾರ್ದು, ಮನೆ ಒಳಗಡೆ ತುಂಬಾ ಮಾಯಿಶ್ಚರು ಇರಬಾರ್ದು. ಓಕೆ. ಸೊ ಅವಾಗ ಅದನ್ನ ಅಪ್ರೋಪ್ರಿಯೇಟ್ ಮಾಯಿಶ್ಚರೈಸೇಷನ್ ಅಂತ ಹೇಳ್ತೀವಿ.
ಅದೇ ಸಿಸ್ಟಮ್ ಇಲ್ಲೂ ಆಗೋದು. ನಮ್ಮ ಬ್ರೀತಿಂಗ್ ಮಾಡಿದಾಗ ತುಂಬ ಮಾಯಿಶ್ಚರ್ ಇದ್ರೂ ಆಗಲ್ಲ, ತುಂಬ ಡ್ರೈ ಇದ್ರೂ ಆಗಲ್ಲ. ಸೊ ಹಾಗಾಗಿ ಸಾವಿಗೆ ಡೈರೆಕ್ಟ್ಲಿ ಸಂಬಂಧ ಇಲ್ಲದೆ ಇದ್ರೂ ಆಯಸ್ಸಿಗೆ ಸಂಬಂಧ ಇದೆ. ವಂಡರ್ಫುಲ್. ಸಾಯಲ್ಲ ಯಾರು. ಒಂದು ಇನ್ಸ್ಟೆನ್ಸನ್ನು ಇಲ್ಲಿ ಹೇಳ್ತೀನಿ. ಪ್ಲೀಸ್. ನಾಗರಾಜ್ ಅಂತ ನನ್ನ ಸ್ನೇಹಿತರು, ತುಂಬ ಹತ್ತಿರದ ಸ್ನೇಹಿತರಲ್ಲ, ಅವ್ರು ಆರ್ಟ್ ವರ್ಕ್ ಮಾಡೋರು, ಹ್ಯಾಂಡಿಕ್ರಾಫ್ಟ್ಸ್ ಮಾಡೋರು. ಅವರ ಜೊತೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇರ್ತಾ ಇದ್ದೆ. ಅವರ ಮನೆಯೂ ನನಗೊಂದು ಸ್ವಲ್ಪ ಹತ್ತಿರ ಇತ್ತು. ಒಂದು ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಇಲ್ಲಿ ಯಾವುದೋ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅವರು ಇಲ್ಲ, ಇದು ಬ್ಲಾಕೇಜ್ ಜಾಸ್ತಿ ಆಗಿದೆ, ವಯಸ್ಸು ಆಗೋಗಿದೆ, ಅವ್ರಿಗೊಂದು 70-72 ವರ್ಷ ಆಗಿದೆ, ನೀವು ಅಡ್ಮಿಟ್ ಮಾಡಿ ನಾವು ಸರ್ಜರಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಅವರ ಮನೆಯಲ್ಲಿ ಒಂದು ಸ್ವಲ್ಪ ಹಣದ ತೊಂದರೆ ಇತ್ತೇನೋ. ಅವರು ಸೆಕೆಂಡ್ ಒಪಿನಿಯನ್ನಿಗೆ ಬೆಂಗಳೂರಿಗೆ ಜಯದೇವ ಕರ್ಕೊಂಡು ಹೋದ್ರು. ಅಲ್ಲೂ ಯಾರೋ ಹೇಳಿದ್ರಂತೆ, ಇಲ್ಲ ಕರ್ಕೊಂಡು ಬರಬೇಡಿ, ಆಲ್ಮೋಸ್ಟ್ ಆಲ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಇವರಿಗೆ ಲಾಸ್ಟ್ ಆಪ್ಷನ್ನು ಆಸ್ಟ್ರಾಲಜಿ ಕೇಳೋದು, ವಾಸ್ತು ಕೇಳೋದು. ನನ್ನ ಹತ್ರ ನಾನು ಅವಾಗ ಶುರು ಮಾಡಿದ್ದ ಹೊಸ್ತು ಕೇಳಿದ್ರು, ನಿಮ್ಮ ಮನೆ ನೋಡ್ತೀನಿ ನಾನು ಅಂತ ಹೇಳಿದೆ. ಆ ಮನೆ ಕತ್ತಲೆಯ ಕೋಣೆ, ಕಿಟಕಿ. ಸೊ ಈಗ ಆ ಕತ್ತಲೆ ಕೋಣೆಯ ಒಳಗೆ ಸರ್ಕ್ಯುಲೇಷನ್ ಆಫ್ ಏರೂ ಇಲ್ಲ, ಸರ್ಕ್ಯುಲೇಷನ್ ಆಫ್ ಲೈಟ್ ಅಂಡ್ ಹೀಟು ಇಲ್ಲ. ಸೊ ನಂಗೆ ಅನ್ನಿಸ್ತು ಇದು ಯಾತಕ್ಕಾಗಿದೆ ಅಂತ ಗೊತ್ತಾಯಿತು. ಅಂದ್ರೆ ಹಾರ್ಟ್ ಬ್ಲಾಕೇಜ್ ಯಾಕಾಗಿದೆ, ಅದೊಂಥರ ಫ್ರೀಸಿಂಗ್ ಅಟ್ಮಾಸ್ಫಿಯರಲ್ಲಿ ಕೂಡಿಸಿದ್ದಾರೆ. ಅಂದ್ರೆ ಅದು ತುಂಬಾ ದಿವಸಗಳು ಅದೇ ಅಟ್ಮಾಸ್ಫಿಯರ್ ಅಲ್ಲಿ ಇದ್ದು ಕೂಡ ಹಾಕೊಂಡು ಯಾವಾಗ್ಲೂ ಒಂದ್ಸತಿ ಹಿಂಗೆ ಈಗ ಯಾರು ಹೋಟೆಲಲ್ಲಿ ಇರ್ತಾರೆ, ಅಡಿಗೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಮೂಗ್ ಬ್ಲಾಕೇಜ್ ಆಗೋದು, ಲಂಗ್ಸ್ ಬ್ಲಾಕೇಜ್ ಆಗೋದು, ಲಂಗ್ ರಿಲೇಟೆಡ್ ಪ್ರಾಬ್ಲಮ್ ಬರೋದು ಸಹಜ ಅಲ್ವಾ. ಗಂಟಲು, ಮೂಗು, ಆ ಏರ್ ಎಲ್ಲೆಲ್ಲಿ ಹೋಗುತ್ತೆ ಅದೆಲ್ಲ ಸಹಜ. ಅದೇ ರೀತಿ ಇವ್ರಿಗೂ ಅದಾಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ, ಮೇಲ್ಗಡೆ ಎಲ್ಲಾದರೂ ಸೂರ್ಯನ ಬೆಸ್ಲು ಇದು ಸಿಗೋಕ್ಕೆ ಜಾಗ ಇದೆಯಾ ಅಂತ ಕೇಳಿದೆ. ಇದೆ ಅಂತ, ಅದು ಮೇಲ್ಗಡೆ ಒಂದು ರೂಮ್ ಇದೆ ಅಂತ ತಕ್ಷಣ ಒಂದು 2 ಅವರಲ್ಲಿ ಖಾಲಿ ಮಾಡಿಸಿದ್ರು. ಅವ್ರನ್ನ ಅಲ್ಲಿ ಮಲಗಿಸಿದ್ರು. ಅದಾದ್ಮೇಲೆ 5 ವರ್ಷ ಬದುಕಿದ್ದು. ವಾಸ್ತುವಿಗೂ ಆಯಸ್ಸಿಗೂ, ವಾಸ್ತುವಿಗೂ ಆರೋಗ್ಯಕ್ಕೂ ಸಂಬಂಧ ಇದೆ. ರೈಟ್. ದೈಹಿಕಕ್ಕೆ ಒಳ್ಳೆ ಗಾಳಿ ಬಂತು, ಒಳ್ಳೆ ಬಿಸಿಲು ಬಂತು, ಒಳ್ಳೆ ಮನಸ್ಥಿತಿ ಇರುತ್ತೆ. ಸೊ ಮನಸ್ಸಿಗೂ ರಿಲೇಟೆಡ್ ಇರುತ್ತೆ. ಸೊ ಆರೋಗ್ಯ ಚೆನ್ನಾಗಿರುತ್ತೆ. ವಾಸ್ತು ಚೆನ್ನಾಗಿಲ್ಲ, ಕತ್ಲೆ ಕೋಣೆ, ಗಾಳಿ ಬರ್ತಾ ಇಲ್ಲ, ದೇಹದ ಸ್ಥಿತಿಯೂ ಚೆನ್ನಾಗಿರಲ್ಲ, ಮನಸ್ಸಿನ ಸ್ಥಿತಿಯೂ ಚೆನ್ನಾಗಿರಲ್ಲ. ಭಯ ಬೀಳೋದು ಬೇಡ. ಓಕೆ. ಈಗ ಮನೇಲಿ ಊಟ ಇಲ್ದಿದ್ರೆ ಏನು ಮಾಡ್ತೀವಿ, ಹೋಟ್ಲಿಗೆ ಹೋಗ್ತೀವಿ. ಮನೇಲಿ ಆ ರಿಸೋರ್ಸಸ್ ಇಲ್ಲ, ಬಿಸಿಲು ಸಿಗ್ತಾ ಇಲ್ಲ, ಬೆಳಿಗ್ಗೆ ಪಾರ್ಕಿಗೆ ಹೋಗಿ 1 ಗಂಟೆ ಇರಿ ಬನ್ನಿ. ಒಳ್ಳೆ ಪ್ರಾಣಾಯಾಮ ಮಾಡಿ, ಪಾರ್ಕಲ್ಲಿ ಒಳ್ಳೊಳ್ಳೆ ಗಾಳಿಗಳಿದೆ, ಒಳ್ಳೆ ಚೆನ್ನಾಗಿರುವಂಥ ಅಟ್ಮಾಸ್ಫಿಯರ್ ಸಿಗುತ್ತೆ, 1 ಗಂಟೆ ತಗೊಂಡು ಬನ್ನಿ ಅಷ್ಟೇ. ವೆರಿ ಸಿಂಪಲ್. ಇನ್ನು ಮಂಜುಳಾ ಅನ್ನೋರು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ, ದೇರ್ ಇಸ್ ಅ ಟಾಯ್ಲೆಟ್ ಇನ್ ಸೌತ್ ವೆಸ್ಟ್ ಡೈರೆಕ್ಷನ್ ಇನ್ ಆರ್ ಹೌಸ್. ಸ್ಮಾಲ್ ವಿಂಡೋ ಈಸ್ ಆಲ್ಸೋ ದೇರ್, ಬಟ್ ಸ್ಟಿಲ್ ಎವ್ರಿ ಒನ್ ಈಸ್ ಥ್ರೆಟನಿಂಗ್ ಅಸ್. ಅವರ್ ಮೈಂಡ್ ಈಸ್ ಬಿಕಮಿಂಗ್ ವೀಕ್. ಪ್ಲೀಸ್ ಗೈಡ್ ಅಸ್. ತುಂಬ ಸಿಂಪಲ್. ಯಾವುದೇ ಮನೆ ಕಟ್ಟಿದ್ರೂ ಸೌತ್ ವೆಸ್ಟಿನ ಮೂಲೆಯನ್ನು ಅದನ್ನು ಆ ಮನೆಯ ಹಿರಿಯರಿಗೆ ಕೊಡಬೇಕು ಅನ್ನೋದಿದೆ. ಇದು ಮೊದಲನೇದು. ಒಂದು ರೂಮ್ ಇದೆ, ಇವತ್ತು ಎಲ್ಲ ರೂಮುಗಳು ಅಟ್ಯಾಚ್ಡ್ ಬಾತ್ರೂಮ್ಸ್ ಇದ್ದೇ ಇರುತ್ತೆ, ಅಟ್ಯಾಚ್ ಟಾಯ್ಲೆಟ್ಸ್ ಇದ್ದೇ ಇರುತ್ತೆ. ಅಂದರೆ ಸೌತ್ ವೆಸ್ಟಲ್ಲಿ ಟಾಯ್ಲೆಟ್ ಇದ್ದೇ ಇರುತ್ತೆ ಯಾವುದೇ ಮನೆಯಲ್ಲಿ. ಕರೆಕ್ಟ್. ಸೌತ್ ವೆಸ್ಟೋ, ನಾರ್ತ್ ವೆಸ್ಟೋ, ನಾರ್ತ್ ಈಸ್ಟೋ, ಸೌತ್ ಈಸ್ಟೋ, ಅಟ್ಯಾಚ್ ರೂಮ್ ಜೊತೆ ಒಂದು ಟಾಯ್ಲೆಟ್ ಇರುತ್ತೆ. ನಿಜ. ತಪ್ಪೇನಿದೆ ಅದರಲ್ಲಿ? ಆಸ್ ಲಾಂಗ್ ಆಸ್ ನಾವು ಬಾಗಿಲು ಹಾಕಿದ್ರೆ ವಾಶ್ರೂಮ್ದು ಅದರ ಸ್ಮೆಲ್ ಬರಲ್ಲ ಅಷ್ಟೇ. ಟಾಯ್ಲೆಟ್ ಎಲ್ಲಿ ತೊಂದರೆ ಆಗತ್ತೆ ಅಂದರೆ ಕಟ್ಕೊಂಡಾಗ ಅಷ್ಟೇ. ಇಲ್ಲದೆ ಇದ್ರೆ ಅದು ಆ ಬಚ್ಚಲ್ ಕಟ್ಕೊಳ್ಳೋದೇ ಇದ್ರೆ ನಮ್ಗೆ ಎಂತ ತೊಂದರೆ? ಓಕೆ, ಇಲ್ಲಿ ಹೆದರ್ಕೊಳ್ಳೋ ವಿಷಯವೇ ಇಲ್ಲ ಅಂತೀರಾ? ಇಲ್ಲ, ಎಲ್ಲೋ ಒಂದು ಕಡೆ ಇರಲೇಬೇಕಲ್ವಾ. ಮತ್ತು ನಾವಲ್ಲಿ ವಾಸ ಮಾಡಲ್ಲ ಅಲ್ವಾ. ಎಷ್ಟೊಂದು ಯೂಸ್ ಮಾಡೋದಕ್ಕೆ ಒಂದು 2-3 ನಿಮಿಷಗಳು ಯೂಸ್ ಮಾಡ್ತೀವಿ. ಒಂದು ದಿನದಲ್ಲಿ 4 ಸಲ ಯೂಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಅಂದರೆ ಏನು ಪರವಾಗಿಲ್ಲ, ಎಂಥದ್ದು. ಫ್ಯಾಂಟಾಸ್ಟಿಕ್. ಈ ಇತ್ತೀಚೆಗಿನ ನಾವು ಒಂದು 3-4 ಎಪಿಸೋಡ್ಗಳು ವಾಸ್ತು ಮತ್ತು ಆಸ್ಟ್ರಾಲಜಿಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ರಲ್ಲಿ ಒಂದಷ್ಟು ಕ್ವೆರೀಸ್ ಇತ್ತು. ಬಹುಶಃ ಇವತ್ತು ಅವರು ಎಲ್ಲ ಒಂದು ತಳಮಳಕ್ಕೆ ನೀವು ಇವತ್ತು ಉತ್ತರ ಕೊಟ್ಟಿದ್ದೀರಿ. ಐ ಹೋಪ್ ಅವರು ಟೆನ್ಷನ್ ಫ್ರೀ ಆಗಿರ್ತಾರೆ ಅಂತ ನನ್ನ ಆಸೆ ಇಷ್ಟೆ. ಈ ತಪ್ಪು ಕಲ್ಪನೆಗಳಲ್ಲಿ ನಾನೊಂದಷ್ಟು ತಪ್ಪು ಹೆಜ್ಜೆಗಳನ್ನು ಮೊದಲು ಇಟ್ಟಿದ್ದೆ. ಹತ್ತಿರದವ್ರು ಹೇಳಿರೋದು, ಡಾಮಿನೇಟ್ ಆಗಿ ಹೇಳಿರೋದು, ಅಥಾರಿಟೇಟಿವ್ ಆಗಿ ಹೇಳಿರೋದು, ವಾಸ್ತು ಆಗಲಿ ಆಸ್ಟ್ರಾಲಜಿ ಆಗಲಿ, ಆ ತಪ್ಪು ಹೆಜ್ಜೆಗಳು ನನಗೆ ತಪ್ಪು ರಿಸಲ್ಟ್ಸ್ಗಳನ್ನೇ ಕೊಡ್ಲಿಕ್ಕೆ ಶುರು ಆಯಿತು. ಓಕೆ, ಅವಾಗ ನನ್ನ ಇಂಟ್ರೆಸ್ಟ್ ಬಂದಿದ್ದು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬಹುದಾ. ಆ ಸಿಂಪ್ಲಿಫೈ ಮಾಡಲಿಕ್ಕೆ ನನಗೊಂದು ಅಥೆಂಟಿಸಿಟಿ ಬೇಕಾಗಿತ್ತು. ಹಾಗಾಗಿ ಅಸ್ಟ್ರಾಲಜಿ ಕೋರ್ಸ್ ಸೇರ್ಕೊಂಡೆ. ಅಲ್ಲೇ ನಂಗೆ ವಾಸ್ತು ಕೋರ್ಸು ಇತ್ತು, ಅದೆರಡೂ ಆಯಿತು. ಅಥೆಂಟಿಕ್ ಆಗಿ ಹೇಳ್ಬೋದು, ವಿ ಕ್ಯಾನ್ ಮಿನಿಮೈಸ್
ಆಲ್ ಅವರ್ ಚಾಲೆಂಜ್. ಇದು ರೆಡಿ ಆಗಿದ್ರೆ ಮೆಂಟಲ್ ಯೋಗದವನು ಆದ್ದರಿಂದ ನನಗೆ ಯೋಗವನ್ನು ಅಲ್ಲಿ ಹೋಲಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ. ಸಿಂಪ್ಲಿಫಿಕೇಶನ್ ಎಷ್ಟಾದರೆ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ, ಫಿಸಿಕಲಿ ಮೆಂಟಲಿ. ನನ್ನ ಇಷ್ಟು ಪ್ರಯತ್ನಗಳು ಜನರ ಒತ್ತಡವನ್ನು, ಭಯವನ್ನು ದೂರ ಮಾಡುವುದಷ್ಟೇ. ನಂಗೆ ಸ್ವಂತಕ್ಕೆ ಏನಾದರೂ ಬೇಕಂದ್ರೆ ಖಂಡಿತ ಇದರಲ್ಲಿಲ್ಲ. ನಿಜ. ನನಗೆ ಆಗಿರುವ ನೋವುಗಳು ಇನ್ಯಾರಿಗೂ ಆಗದೇ ಇರಲಿ ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಾಳಜಿ. ಥ್ಯಾಂಕ್ ಯು. ನಮಸ್ತೆ.